ಅಲ್ಲಿ 4 ಇಂಜಿನಿಯರ್ಗಳಿದ್ದಾರೆ, ಒಬ್ಬರು ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ. ಕಮಿಷನರು ನಾವು ಬಂದ್ವಿ ಅಂತ ರಜಾ ಹೋಗ್ಬಿಟ್ರೆ, ನೆನ್ನೆ ಇದ್ರಂತ ಇವತ್ತು ರಜಾ ಹೋಗ್ಬಿಟ್ಟಾರೆ. ನಾವು ಹೋಗ್ತೀವಿ ಅಂತ ಗೊತ್ತಾಯ್ತಾನು ಗೊತ್ತಿಲ್ಲ, ನಾವು ಯಾರಿಗೂ ಹೇಳಲೇ ಇಲ್ಲ ಎಲ್ಲಿ ಹೋಗ್ತೀವಿ ಅಂತ. ಇನ್ನೂ ಸುಮಾರು ಹೋಗ್ಬೇಕಾಗಿತ್ತು, ನಮಗೆ ಟೈಮ್ ಇಲ್ಲ, ಆಗ್ತಾ ಇಲ್ಲ, ಒದ್ದಾಡಿ ಬಿದ್ದಾಡಿ ಆಫೀಸ್ಗಳಲ್ಲಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಅದು ಸಹ ಅಲ್ಲಿ ತಮಾಷೆ ಅಂದರೆ, ನಗರಸಭೆಯಲ್ಲಿ ಕಮಿಷನರ್ ಚೇಂಬರ್ಗೆ ಹೋದ ತಕ್ಷಣ ಅಲ್ಲಿ ಸಾರ್ವಜನಿಕ ನೋಟಿಸ್ ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶವಿಲ್ಲ. ಅಲ್ಲ ರೀ, ಸಾರ್ವಜನಿಕರು ಒಳಗಡೆ ಬರ್ದೆ ಇನ್ಯಾರು ಹೋಗ್ಬೇಕ್ರಿ? ನಾನು ಬೋರ್ಡ್ ಹಾಕಿದ್ದಾರೆ, ಸಾರ್ವಜನಿಕ ಪ್ರವೇಶವಿಲ್ಲ. ಸಾರ್ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಆಫೀಸಿಗೆ ಬಂದು ಗಲಾಟೆ ಮಾಡ್ತಾರಪ್ಪ. ಸಾರ್ವಜನಿಕರು ಒಬ್ಬೊಬ್ಬರನ್ನೇ ನೀವು ಅಲ್ಲಿ ಕೂರಿಸಿ, ಟೇಬಲ್ಗಳು ಹಾಕ್ಸಿ, ಚೇರ್ಗಳು ಹಾಕ್ಸಿ, ಒಬ್ಬೊಬ್ಬರೇ ಬಂದು ಸಾಲಾಗಿಂದ ಬರ್ತಾರೆ. ಅವರು ಸಾರ್ವಜನಿಕ ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ. ನನಗೆ ಶಾಕಿಂಗ್, ಫಸ್ಟ್ ಟೈಮ್ 17ನೇ ಡಿಸ್ಟಿಕಲ್ಲಿ ನೋಡ್ತಾರೆ ಆ ಥರ ಬೋರ್ಡ್ ಹಾಕಿರೋದು ಕಮಿಷನ್ ಆಫೀಸಲ್ಲಿ. ಅಂದರೆ ಅವ್ರು ಏನೇನು ಮಾಡ್ತಾರೆ ಒಳಗಡೆ ಯಾರು ಗೊತ್ತಾಗಬಾರ್ದು ಅಂತ. ಸಾರ್ವಜನಿಕರು ಬಿಡೋಲ್ಲ ಅಂದರೆ ಅದು ಅವರು ನಗರಸಭೆ ಕೊಟ್ಟಿದ್ದ 4 ಇಂಜಿನಿಯರ್ಗಳು ಎಷ್ಟು ವೈಲೇಷನ್ ಆಗಿದೆ, ಎಷ್ಟು ಲೈಸೆನ್ಸ್ ಇದೆ, ಎಷ್ಟು ಎಂಕ್ರೋಚ್ಮೆಂಟ್ ಆಗಿದೆ ಎಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. 2 ವರ್ಷ 3 ವರ್ಷ ನೋಟಿಸ್ ಕೊಟ್ಟರು ಏನು ಆಕ್ಷನ್ ತಗೊಳ್ತಾ ಇದ್ರೆ ಅಮೌಂಟ್ ರಿಲಿಕ್ಷನ್ ಆಫ್ ಡ್ಯೂಟಿ. ಮಾಲ್ ಅಡ್ಮಿನಿಸ್ಟ್ರೇಷನು ನಗರಸಭೆದು ಅವರು ಕರೆಕ್ಟಾಗಿ ಮಾಡದೇ ಇದ್ದರೆ ಕಷ್ಟ. ನಾನು ಒಂದು ಅಬ್ಸರ್ವ್ ಮಾಡಿದೆ, ಈ ನಿಮ್ಮ ನಗರಸಭೆ ಮತ್ತು ಈ ನಮ್ಮ ಟಿ.ಡಿ. ಯಾವುದದು DTDC BTD ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಅವ್ರ ಮೇಲೆ ಅವರು ಅದಕ್ಕೆ ಅದು ಇವಾಗ ನಿಮ್ಮ ಇದು ಮುಗಿಸ್ಬಿಟ್ಟು ನಾನು ಇಲ್ಲಿ BTDಗೆ ಹೋಗ್ತೀನಿ, ಈ ಪ್ರೆಸ್ ಮುಗಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ಅಲ್ಲಿ ಹೋಗ್ತೀನಿ, ಅಲ್ಲೂ ಚೆಕ್ ಮಾಡ್ತೀನಿ, ಅಲ್ಲೂ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಫೀಸು ಹೋಗಿದ್ದೀವಿ. ಅಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತ ಕುಮಾರ್ ರಂಜಿತಾ ಮಂಗಳೂರು ಅಂತೇಳಿ ಹಾಕ್ತಾರೆ ಹೆಸರು. ದ್ವಿತೀಯ ಇದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು. ಅವ್ರ ಮೊಬೈಲು UPIನ ಪರಿಶೀಲಿಸಿದಾಗ ನಾವು ಅವರ ಆದಾಯಕ್ಕಿಂತ ಹೆಚ್ಚು ವಹಿವಾಟು ನಡ್ಕೊಂಡು ಬರುತ್ತೆ. ಅದಕ್ಕೆ 2 ವರ್ಷಗಳ ಬ್ಯಾಂಕ್ ಇದನ್ನು ಕೊಡಬೇಕು ಅಂತ AC ಅವ್ರಿಗೆ ಹೇಳಿದ್ದೀನಿ ನಾನು. ಆ ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ನನಗೆ ಶಾಕಿಂಗು. ಇವಾಗ AC ಅವ್ರು ಬಂದು 1 ವಾರ ಆಗಿರಬೇಕು, ತಹಸೀಲ್ದಾರ್ ಹೊಸದಾಗಿರಬೇಕು. ಅಲ್ಲಿ ರಾಕೇಶ್ S ಚಲವಾದಿ ದ್ವಿತೀಯ ದರ್ಜೆ ಅವನು ಕ್ಲರ್ಕು, ಅವನ ಮೊಬೈಲ್ ಪರಿಶೀಲಿಸಿದಾಗ ಫೆಬ್ರವರಿ 26ರಲ್ಲಿ 1,54,000 ಅಂದರೆ ಅವನು 30,000 35,000 ಸ್ಯಾಲ್ರಿ. ಅವನಿಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 30,000 ಇರ್ಬೇಕಲ್ಲ, ಅವನು 32. ಅವನು ಫೆಬ್ರವರಿ 26ರಲ್ಲಿ 1,54,000 ಇದೆ. ಮಾರ್ಚ್ 26 4,82,000, ಮೇ 26 3 ಲಕ್ಷ, ಜುಲೈ 26 1,69,000, ನವೆಂಬರ್ 25 2 ಲಕ್ಷ. ಮೊಬೈಲ್ ಚೆಕ್ ಮಾಡಿದಾಗ ಅವನು ಈ ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡಿದರೆ ಇದು ಆದಾಯಕ್ಕಿಂತ ಹೆಚ್ಚಿನ ವಹಿವಾಟು ಕಂಡು ಬರುತ್ತೆ. ಇದು ಹೆಂಗಪ್ಪ ಬರುತ್ತೆ ಅಂದ್ರೆ, ಅವನು ಒಂದ್ಸಲ ಈ ಬ್ಯಾಂಕಲ್ಲಿ ಸಾಲ ಮಾಡ್ತೀನಿ ಅಂತಾನೆ, ಇನ್ನೊಂದು ಸಲ ಬೇರೆ ಬ್ಯಾಂಕ್ ಅಂತಾನೆ, ಇನ್ನೊಂದು ಸಲ ನಮ್ಮ ಸೊಸೈಟಿನಿ ಅಂತಾನೆ. ಒಂದು ಹೇಳಿದ್ದು ಒಂದಕ್ಕೊಂದು ಇದಾಗಲಿಲ್ಲ. ನಾನು ಅವ್ರಿಗೆ ನಮ್ಮ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ ಅವಂದು. ಆಮೇಲೆ ಆ ರಂಜಿತಾ ಇದ್ದಾಳಲ್ಲ AC ಆಫೀಸಲ್ಲಿ, ಅವ್ರದ್ದು ಇವಂದು ಜಾಸ್ತಿ ಟ್ರಾನ್ಸಾಕ್ಷನ್ ಇದೆ. ಅದಕ್ಕೆ ಇಬ್ಬರದು 2 ವರ್ಷದ್ದು ಫುಲ್ ಅವರ ಡೀಟೇಲ್ ಕೊಡಿ ಅಂತ ಕೇಳಿದ್ದೀನಿ ನಾನು. ಅದೇ ರೀತಿ ಅಲ್ಲೇ ಕರ್ತವ್ಯ ನಿಷ್ಠದಂಥ ಲಕ್ಷ್ಮೀ ಲಂಬಾಣಿ ಮತ್ತು ಅನುಪಮ, ಲಕ್ಷ್ಮಿ ಮತ್ತು ಅನುಪಮ ಇಬ್ಬರು ಪ್ರಥಮ ದರ್ಜೆ ಸಹಾಯಕರು. ಅವ್ರ ಮೊಬೈಲು ಅಷ್ಟೇ ಪ್ರಸ್ತುತ ಆದಾಯಕ್ಕೆ ಹೆಚ್ಚಿಗೆ ವಹಿವಾಟು ನಡೆದು ಕಂಡು ಬರುತ್ತೆ. ಅದಕ್ಕೆ ಅದು 2 ವರ್ಷ ಕೊಡಬೇಕು ಅಂತ ಹೆಣ್ಮಕ್ಳು, 3 ಜನ ಹೆಣ್ಮಕ್ಳು, 1 ಗಂಡು 4 ಜನ ಕೊಡಬೇಕು ಅಂತ ಹೇಳಿದ್ದೀವಿ.